ಎಸ್ ಮುಖ್ಯಮಂತ್ರಿಗಳ ವಿರುದ್ಧ ಆರೋಪ. ಈ ಆರೋಪ ದೊಡ್ಡ ಬೆಲೆಯನ್ನ ತೆರೋ ರೀತಿಯಲ್ಲಿ ಮಾಡ್ತಾ ಇದೆ ತಿಮ್ಮರೂಡಿಗೆ. ನಾವೇನು ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಂಡಿಲ್ಲ, ನಮ್ಮನ್ನೇನು ಅಷ್ಟು ದುರ್ಬಲ ಅಂದ್ಕೊಂಡ್ಬಿಟ್ರಾ? ಇದು ಪರಮೇಶ್ವರ್ ತುಂಬ ಖಡಕ್ಕಾಗಿ ಸಂದೇಶ ರವಾನಿಸಿದ್ದಾರೆ. ನಾನು ಕೂಡ ಕ್ರಮ ಕೈಗೊಳ್ಳಲಿಕ್ಕೆ ಸೂಚನೆ ಕೊಟ್ಟಿದ್ದೀನಿ ಅಂದರೆ ಈಗಾಗಲೇ ಕ್ರಮ ಕೈಗೊಳ್ಳಲಿಕ್ಕೆ ಸೂಚನೆ ಕೊಟ್ಟಾಗಿದೆ. ಕ್ರಮ ತಗೊಂಡೇ ತಗೊಳ್ತೀವಿ, ಇದು ಪರಮೇಶ್ವರ್ ಅವರ ಮಾತು ಸದನದಲ್ಲಿ. ನಾನೀಗ ಕ್ರಮ ತಗೊಳ್ತೀನಿ, ಆಲೆ ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದೀನಿ. ಸುಮ್ಮನೆ ಏನು ಕೂತಿಲ್ಲ. ಕ್ರಮ ತಗೊಳ್ಳೋದಕ್ಕೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದೇವೆ ಮಾನ್ಯ ಅಧ್ಯಕ್ಷರೇ. ಕ್ರಮ ತಗೊಂಡೇ ತಗೊಳ್ತೀವಿ. ನಾನೀಗ ಕ್ರಮ ತಗೊಳ್ತೀನಿ, ಆಲೆ ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದೀನಿ. ಸುಮ್ಮನೆ ಏನು ಕೂತಿಲ್ಲ. ಕ್ರಮ ತಗೊಳ್ಳೋದಕ್ಕೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದೇವೆ ಮಾನ್ಯ ಅಧ್ಯಕ್ಷರೇ. ಕ್ರಮ ತಗೊಂಡೇ ತಗೊಳ್ತೀವಿ. ನಾನೀಗ ಕ್ರಮ ತಗೊಳ್ತೀನಿ, ಆಲೆ ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದೀನಿ. ಸುಮ್ಮನೆ ಏನು ಕೂತಿಲ್ಲ. ಕ್ರಮ ತಗೊಳ್ಳೋದಕ್ಕೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದೇವೆ ಮಾನ್ಯ ಅಧ್ಯಕ್ಷರೇ. ಕ್ರಮ ಕೈಗೊಳ್ತೀವಿ, ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂತಿಲ್ಲ. ಇದು ಸಂಗತಿ. ನಾವೇನು ಸುಮ್ಮನೆ ಕೂತಿಲ್ಲ, ಕ್ರಮ ತಗೊಂಡೇ ತಗೊಳ್ತೀವಿ, ಕ್ರಮ ತಗೊಳ್ಳೇಬೇಕು. ಇದು ಬನ್ನಿ ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಆಗಲೇ ನಾವು ಈ ಬುರುಡೆ ಕಥೆಯನ್ನು ಮಾತಾಡ್ತಾ ಇದ್ವಿ. ಅದಾದಮೇಲೆ ಸದನದಲ್ಲಿ ಏನೇನು ಡೆವಲಪ್ಮೆಂಟ್ಗಳಾಗಿದೆ ನೀವು ನೋಡಿದ್ದೀವಿ. ಈಗ ದೊಡ್ಡ ಮಟ್ಟದ ಚರ್ಚೆ ಶುರುವಾಗ್ತಾ ಇದೆ. ಮಧ್ಯಾಹ್ನದ ಮೇಲೆ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂಗೆ ಉತ್ತರ ಕೊಡ್ಬೋದು. ಆದರೆ ಅದಕ್ಕಿಂತ ಮೊದಲಾದಂಥ ಚರ್ಚೆನ ಕಿರಣ್ ಅದನ್ನು ನಿಮ್ಮ ಗಮನಕ್ಕೆ ತರಲೇಬೇಕು. ಏನು ಅಂತಂದರೆ, ಯಾವ ರೀತಿ ಮುಖ್ಯಮಂತ್ರಿಗಳ ಮೇಲೆ ಈ ರೀತಿ ಆರೋಪಗಳನ್ನು ಮಾಡ್ತಾರೆ ಅಂತಂತಂದರೆ ವ್ಯವಸ್ಥೆ ಎಲ್ಲಿಗೆ ಬಂದು ನಿಂತಿದೆ ಅಂತ. ಈಗ ಸಂಬಂಧಪಟ್ಟಂಥ ವ್ಯಕ್ತಿಯ ವಿರುದ್ಧ, ತಿಮ್ಮರೂಡಿಯ ವಿರುದ್ಧ ಈಗ ಕ್ರಮ ಜರುಗಿಸಬೇಕು ಅಂತ ಪೊಲೀಸರಿಗೂ ಕೂಡ ಆ ಸೂಚನೆ ಹೋಗಿದೆ. ಮುಂದೇನು? ರಂಗನಾಥ್, ಈಗಾಗಲೇ ಸೆಷನಲ್ಲಿ ಏನು ಒಂದು ಹೋಮ್ ಮಿನಿಸ್ಟ್ರು ಹೇಳಿದ್ದಾರೆ, ನಾನು ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀನಿ ಅಂತ. ಬಹುಶಃ ಇವತ್ತು ಅವ್ರ ಮೇಲೆ FIR ಆಗಿ ಅವ್ರನ್ನ ಮುಂದಿನ ಹಂತದಲ್ಲಿ ಕಾನೂನು ಪ್ರಕಾರ ಅವ್ರನ್ನ ಅರೆಸ್ಟ್ ಮಾಡ್ಕೊಳ್ಳುವಂಥದ್ದು ಮುಂದಿನ ನಡೆಯುವಂಥದ್ದು. ಏಕೆಂದರೆ ಯಾವ ಅರ್ಥದಲ್ಲಿ ಅವ್ರು ಹೇಳಿದ್ರು ಈ ಒಂದು ಮುಖ್ಯಮಂತ್ರಿಗಳೇ ಕೊಲೆ ಮಾಡಿದ್ದಾರೆ ಅಂತ ಆರೋಪ ಹೊರಿಸಿದಾರೋ, ಈಗ ಸಂಬಂಧಪಟ್ಟಂತೆ ಅದಕ್ಕೆ ಏನಿದೆ, ಡಾಕ್ಯುಮೆಂಟ್ಸ್ ಏನಿದೆ, ಏನಕ್ಕೆ ಈ ರೀತಿ ಆರೋಪ ಮಾಡಿದ್ರು, ಆಮೇಲೆ ಯಾಕೆ, ಯಾಕೆಂದರೆ ಅವರೇ ಈಗ ಒಂದು SIT ರಚನೆ ಆಗಬೇಕು ಅಂತ ಫಸ್ಟು ಒತ್ತಾಯನ ಮಾಡ್ತಾರೆ. ಯಾಕೆ ನೂರಾರು ಶವಗಳು ಅಲ್ಲಿ ಧರ್ಮಸ್ಥಳ ಸುತ್ತಮುತ್ತ ಇಟ್ಟಿದ್ದಾರೆ, ಅದಕ್ಕೆ ದೂರದಾರ ಕೂಡ ಕೊಟ್ಟಿದ್ದಾನೆ. ಆತ ಈಗ ಮತ್ತೆ ಉಲ್ಟಾ ಹೊಡೆದಾನೆ. ಆತನು ಕೂಡ ಈಗ ತಪ್ಪೊಪ್ಪಿಗೆ ಮಾಡ್ಕೊಂಡಿದ್ದಾನೆ. ಇಲ್ಲ, ಕೆಲವೊಂದು ಒಂದು ಗುಂಪು ನನಗೆ ಬಂದು ಅಪ್ರೋಚ್ ಮಾಡಿದ್ರು, ಕನ್ವಿನ್ಸ್ ಮಾಡಿದ್ರು, ನಾನು ಕೂಡ ಫಸ್ಟ್ ಇಲ್ಲ ಅಂತ ಅಂದೆ. ಕೊನೆಗೆ ಅವರ ಒಂದಷ್ಟು ಆಫರ್ ಕೊಟ್ಟ ತಕ್ಷಣ ನಾನು ಒಪ್ಕೊಂಡಿದ್ದೀನಿ ಅಂತ. ಆದರೆ ಸರ್ಕಾರ ಕೂಡ ಅದನ್ನು ಮತ್ತೆ ಫರ್ದರ್ ಇನ್ವೆಸ್ಟಿಗೇಷನ್ಗೆ ಈಗ ಹೋಗ್ತಾ ಇಲ್ಲ. ಯಾಕೆಂದರೆ ಸದ್ಯಕ್ಕೆ ಅವರು ಇನ್ನೊಂದು 2-3 ಗುಂಡಿ ಏನಿದೆ ಪಾಯಿಂಟನ್ನು ತೋರಿಸಿ ನಂತರ ಆತನನ್ನು ಇನ್ವೆಸ್ಟಿಗೇಷನ್ ಮಾಡಬೇಕು, ಆತನ ಇಂಟ್ರಾಗೇಷನ್ ಮಾಡಬೇಕು. ಆತನ ಮನೆ ಇರ್ಬೋದು, ಆತ ಯಾರು, ಆತನ ಹಿನ್ನೆಲೆ ಏನು, ಯಾರ್ಯಾರು ಕಾಂಟ್ಯಾಕ್ಟಲ್ಲಿ ಇದ್ರು, ಎಷ್ಟು ಜನ ಇದ್ರು, ಅವನು ಯಾರ್ಯಾರು ಅವನ ಮೇಲೆ ಒತ್ತಡ ಏರಿದ್ರು, ಆಮೇಲೆ ಎಲ್ಲಿದ್ದವನು, ಸುಮಾರು 1.5 ವರ್ಷ ತಮಿಳ್ನಾಡಿಂದ ಆತ ಕರ್ಕೊಬಂದಾಗ ಯಾರ ಜೊತೆ ಇದ್ರು, ಯಾರು ಅವ್ನಿಗೆ ಶೆಲ್ಟ್ರ್ ಕೊಟ್ಟಿದ್ದು, ಜೊತೆಗೆ ಏನೇನು ಆಫರ್ ಕೊಟ್ಟಿದ್ರು, ಅಥವಾ ಅವನ ಅಕೌಂಟ್ಗೆ ಏನಾರ ದುಡ್ಡು ಏನಾರ ಬಂದಿದೆಯಾ, ಅಥವಾ ಬೇರೆ ಏನಾರ ಅದಕ್ಕೆ ಮಾಡಿಕೊಟ್ಟಿದ್ದಾರೆ, ಎಲ್ಲವನ್ನೂ ಕೂಡ ಇನ್ವೆಸ್ಟಿಗೇಷನ್ ಆಗಬೇಕು. ಯಾಕೆಂತಂದ್ರೆ ಈ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಈಗಾಗಲೇ ಕಳೆದ ಒಂದು ತಿಂಗಳಿಂದ ಏನು ಡ್ರಾಮಾ ಆಗ್ತಾ ಇತ್ತು ನೀವೆಲ್ಲವೂ ಕೂಡ ನೋಡಿದ್ದೀರಾ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಎಷ್ಟು ಇದಕ್ಕೆ ವೆಚ್ಚ ಆಗಿರುವಂಥದ್ದು, ಅದಕ್ಕೆ ಇಡೀ ರಿಸೋರ್ಸನ್ನು ಅಲ್ಲಿ ವೇಸ್ಟ್ ಮಾಡಿರುವಂಥದ್ದು, ಒಂದು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಎಷ್ಟೆಷ್ಟು ಅಲ್ಲಿ ಆಗದಿರುವಂಥದ್ದು, ಇದೆಲ್ಲವೂ ಕೂಡ ಇದೆ. ಒಬ್ಬರು AC ಒಂದು ತಿಂಗಳು ಬಂದು ಅಲ್ಲಿ ನಿಂತ್ಕೋತಾರೆ ಅಂತಂದ್ರೆ ಅಲ್ಲಿ ಬೇರೆ ಅವ್ರ ಕೆಲಸಗಳೇನಾಗಬೇಕು, ಅವ್ರ ಬೇರೆ ಬೇರೆ ಕೆಲಸಗಳು ಏನಾಗಬೇಕು, ಇಲ್ಲಿ ಬಂದು ಇಡೀ ವೇಸ್ಟ್ ಆಫ್ ಮನಿ, ವೇಸ್ಟ್ ಆಫ್ ಟೈಮ್ ಅಂತಲೇ ಹೇಳ್ಬೋದು. ಎಲ್ಲವೂ ಕೂಡ ಇಲ್ಲಿ ಬಂದು ನಿಂತ್ಕೊಂಡು ಸುಮಾರು ಅವನ ಹೇಳ್ದ ಕಂಪ್ಲೇಂಟ್ ಕೊಟ್ಟ ಅನ್ನೋ ಕಾರಣಕ್ಕೆ ಎಲ್ಲವೂ ಕೂಡ ದೊಡ್ಡದಾಗಿ ಮಾಡಿದ್ರು. ಇನ್ನೂ ಕೂಡ ಏನು ಕೂಡ ಸಿಕ್ಕಿರುವಂಥದ್ದನ್ನ ನಾನು ಈಗಾಗಲೇ ಹೇಳ್ದೇನೆಲ್ಲ, ಒಂದು ಬುರುಡೆ ಆತ ತಗೊಬಂದಿದ್ದು ಕೂಡ ಅದು ಮಹಿಳೆದಲ್ಲ, ಪುರುಷಂದು. ಮತ್ತೆ ಏನು 6ನೇ ಸ್ಪಾಟಲ್ಲಿ ಸಿಕ್ಕಂತ ಏನು ಒಂದು 12 ಏನು ಮೂಳೆಗಳಿತ್ತು, ಅದು ಕೂಡ ಸುಮಾರು ಒಂದು 30-35-40 ವರ್ಷದ ಹಿಂದೆದು ಅಂತ ಈಗ ಫೋರೆನ್ಸಿಕ್ ರಿಪೋರ್ಟ್ ಇಂದ ಇರುವಂಥದ್ದು. ಮತ್ತೊಂದು 11ನೇ ಸ್ಪಾಟಲ್ಲಿ ಸಿಕ್ಕಿರುವಂಥದ್ದು ಭೂಮಿ ಒಳಗಡೆ ಎಲ್ಲ, ಭೂಮಿ ಮೇಲಿತ್ತು, ಅದು ಕೂಡ 1 ವರ್ಷದಲ್ಲಿದೆ. ಇವನು ಏನು ಟೈಮ್ ಹೇಳಿದ್ನೋ ಆ ದೂರದಾರ, ಅದಕ್ಕೆ ಯಾವುದಕ್ಕೂ ಕೂಡ ಮ್ಯಾಚ್ ಆಗ್ತಾ ಇಲ್ಲ. ಹಾಗಾಗಿ ಇನ್ನೂ ಕೂಡ ಒಂದು 3-4 ತೆಗಿಬೇಕು ಅನ್ನೋದು ಕೂಡ SIT ಅವರು ನಿರ್ಧಾರ ಮಾಡ ನಂತರ ಆತನನ್ನು ಇನ್ವೆಸ್ಟಿಗೇಷನ್ ಮಾಡೋದು. ಈಗಾಗಲೇ ಎಲ್ಲವೂ ಕೂಡ ಗೊತ್ತಾಗೋಗಿದೆ. ಆತನು ಕೂಡ ಒಪ್ಕೊಂಡಿದ್ದಾನೆ, ತನ್ನಿಂದ ತಪ್ಪಾಗಿದೆ ಅನ್ನೋ ರೀತಿಯಲ್ಲೂ ಕೂಡ ಈಗಾಗಲೇ ಹೇಳಿದ್ದಾನೆ. ಯಾರ್ಯಾರ್ದು ಇದು ಹಿಂದೆ ಇದ್ದಾರೆ ಅನ್ನೋದು. ಆದರೆ ಈ SIT ಅವ್ರು ಮಾತ್ರ ಅದನ್ನು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಮುಂದಿಲ್ಲ. ಫಸ್ಟ್ ಗೊಂದಲದ ಹೇಳಿಕೆಯನ್ನು ಕೊಡ್ತಾ ಇದ್ದ. ಫಸ್ಟ್ ಇಲ್ಲ ಹಂಗೆಲ್ಲ
ಅಲ್ಲಿ ಇಲ್ಲಿ ಅಂತ. ಆದರೆ ಕಳೆದ 3 ದಿನ ಹಿಂದೆ ಸ್ಪಷ್ಟವಾಗಿ ಆತ ಹೇಳಿದಾನೆ, ಕೆಲವೊಂದಷ್ಟು ಅರ್ಧ ಸತ್ಯವನ್ನು ಕೂಡ ಆತ ಬಿಟ್ಟಿದ್ದಾನೆ. ಅದಕ್ಕೆ ಸಂಬಂಧಪಟ್ಟಂಗೆ ಇನ್ವೆಸ್ಟಿಗೇಷನ್ ಆಗಬೇಕು, ಯಾರ್ಯಾರು ಇದ್ದಾರೆ, ಯಾರು ಇದ್ರ ಹಿಂದೆ ಇರುವಂಥದ್ದು ಏನು ಅನ್ನೋದ್ರ ಬಗ್ಗೆ ಎಲ್ಲ ರೀತಿಯ ಇನ್ವೆಸ್ಟಿಗೇಷನ್ ಆಗಬೇಕು, ಕಂಪ್ಲೀಟ್ ಆಗಿ ಆಗುವಂಥದ್ದು. ಯಾಕೆಂದ್ರೆ ಈಗ ಎಲ್ಲಿಗೆ ತಗೊಂಡೋಗ್ಬೇಕು, SIT ಅಧಿಕಾರಿಗಳಿಗೆ ಗೊಂದಲದಲ್ಲಿದ್ದಾರೆ, ಎಲ್ಲಿಗೆ ತಗೊಂಡೋಗಿ ನಿಂತ್ಕೋಬೇಕು, ಏನ್ ಮಾಡಬೇಕು ಇದನ್ನ ಅನ್ನೋದ್ರ ದೃಷ್ಟಿಯಲ್ಲಿ ಈಗ ಅವ್ರು ಬಂದು ನಿಂತಿದ್ದಾರೆ ರಂಗನಾಥ್. ಎಸ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಕಿರಣ್.